ನಮಸ್ಕಾರ ಮಕ್ಕಳೇ, ಇದು 5ನೆಯ ತರಗತಿಯ ಪರಿಸರ ಅಧ್ಯಯನ ಭಾಗ 1. ಈಗಾಗಲೇ ಮಕ್ಕಳೇ ನಾವು 4 ಅಧ್ಯಾಯಗಳನ್ನು ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ 5ನೆಯ ಅಧ್ಯಾಯವಾದಂಥ ನೈಸರ್ಗಿಕ ಸಂಪನ್ಮೂಲಗಳು ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ. ಪ್ಲೀಸ್ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ನಮ್ಮ ಭೂಮಿಯು ಜೀವಿಗಳು ಬದುಕಲು ಅಗತ್ಯವಾದ ಸಂಪನ್ಮೂಲಗಳನ್ನು ಒಳಗೊಂಡಿದೆ. ಸಂಪನ್ಮೂಲವೆಂದರೆ ಭೂಮಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ನೀರು, ಮಣ್ಣು, ಗಾಳಿ, ಖನಿಜಗಳು, ಸಸ್ಯ ಮತ್ತು ಪ್ರಾಣಿ ಸಂಪತ್ತು ಇತ್ಯಾದಿ. ಮಾನವರು ಸೇರಿದಂತೆ ಎಲ್ಲ ಜೀವಿಗಳು ಬದುಕಲು ಇವು ಅತ್ಯಗತ್ಯ. ಮಾನವರ ಪ್ರಗತಿಗೆ ಇವು ಅತ್ಯಮೂಲ್ಯವಾಗಿದೆ. ಹೌದಲ್ವಾ ಮಕ್ಕಳೇ? ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಜೀವಿಗಳು ವಾಸ ಮಾಡಲು ನೀರು, ಮಣ್ಣು, ಗಾಳಿ, ಖನಿಜ, ಸಸ್ಯ ಮತ್ತು ಪ್ರಾಣಿ ಸಂಪತ್ತು ಎಲ್ಲವೂ ನಮಗೆ ಅತ್ಯಗತ್ಯವಾಗಿವೆ. ಈ ಪಾಠವನ್ನು ಕಲಿತ ನಂತರ ನಾವು ಏನನ್ನು ತಿಳಿದುಕೊಳ್ಳುತ್ತೇವೆ ಎಂಬುದನ್ನು ನೋಡೋಣ. ನೈಸರ್ಗಿಕ ಸಂಪನ್ಮೂಲಗಳ ಅವಶ್ಯಕತೆಯನ್ನು ತಿಳಿಯುವೆ. ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳನ್ನು ತಿಳಿಯುವೆ. ವಿವಿಧ ಸಂಪನ್ಮೂಲಗಳ ಮಹತ್ವವನ್ನು ತಿಳಿಯುವೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳೆಂದು ವರ್ಗೀಕರಿಸುವೆ. ನೈಸರ್ಗಿಕ ಸಂಪನ್ಮೂಲಗಳ ಮಿತ ಬಳಕೆ ಮತ್ತು ಸಂರಕ್ಷಣೆಯ ಅಗತ್ಯತೆಯನ್ನು ಅರ್ಥ ಮಾಡಿಕೊಳ್ಳುವೆ. ಇನ್ನು ನೈಸರ್ಗಿಕ ಸಂಪನ್ಮೂಲಗಳನ್ನು ಗುರುತಿಸಲು ಈ ಒಗಟುಗಳಿಗೆ ಉತ್ತರ ಬರೆ. ನೋಡೋಣ ಬನ್ನಿ ಮಕ್ಕಳೇ. ಒಗಟುಗಳು ಏನೇನಿವೆ ಅಂತ. ನಾನಿಲ್ಲದೆ ನೀನು ಒಂದು ಕ್ಷಣವಿಲ್ಲ, ಗಿಡ ಮರ ಪ್ರಾಣಿಗಳಿಗೂ ನಾನು ಬೇಕಲ್ಲ, ನಾನು ಯಾರು ಕಣ್ಣಿಗೂ ಕಾಣುವುದಿಲ್ಲ, ನಾನು ಯಾರು. ಕಣ್ಣಿಗೆ ಕಾಣದೇ ಇರುವಂತಹ ನೈಸರ್ಗಿಕ ಸಂಪನ್ಮೂಲ ಯಾವುದೆಂದರೆ ಮಕ್ಕಳೇ, ಅದು ಗಾಳಿ. ಇನ್ನು ಭೂಮಿಯ ಬಹುಭಾಗ ನಾನೇ ಇರುವೆ, ನಿನ್ನ ಬಾಯಾರಿಕೆ ನಾನು ನೀಗುವೆ, ಗಿಡಮರ ಪ್ರಾಣಿಗಳಿಗೆ ತಂಪು ಕೊಡುವೆ, ನಾನು ಯಾರು. ಬನ್ನಿ ಮಕ್ಕಳೇ, ಇದಕ್ಕೆ ಉತ್ತರ ನೀರು. ಇನ್ನು ನನ್ನ ಮೇಲೆ ನೀನಿರುವೆ, ಸಸ್ಯ ಬೆಳೆಯಲು ನೆರವಾಗುವೆ, ಜೀವರಾಶಿಗೆ ಆಸರೆಯಾಗುವೆ, ನಾನು ಯಾರು. ನಾನು ಮಣ್ಣು. ಹೌದಲ್ಲ ಮಕ್ಕಳೇ? ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ಜೀವಿಗಳಿಗೂ ಈ ಮಣ್ಣೆ ನಮಗೆ ಆಧಾರವಾಗಿದೆ. ಇನ್ನು ಹಣ್ಣು ಕಾಯಿ ನೀಡುವೆ, ತಂಪು ನೆರಳು ಕೊಡುವೆ, ನಾನಿಲ್ಲದೆ ಜೀವ ಜಾಲವಿಲ್ಲ. ಇದು ಮರವಾಗಿದೆ. ಇನ್ನು ಬಸ್ಸು, ಲಾರಿ, ಕಾರು ಚಲಿಸಲು ನಾನೇ ಬೇಕು, ನಾನು ತಯಾರಾಗಲು ಸಾವಿರಾರು ವರ್ಷ ಬೇಕು, ಭೂಮಿಯೊಳಗಿನಿಂದ ನನ್ನ ತೆಗೆಯಬೇಕು, ನಾನು ಯಾರು. ಹಾಗಾದರೆ ಬಸ್ಸು, ಲಾರಿ, ಕಾರು ಚಲಿಸಲು ಮಕ್ಕಳೇ ಏನು ಬೇಕು? ಪೆಟ್ರೋಲ್ ಬೇಕು. ಇನ್ನು ಪಾತ್ರೆ, ತಟ್ಟೆ, ಲೋಟ, ಚಂಬು ಎಲ್ಲವೂ ನನ್ನಿಂದ, ನಿನ್ನ ಕಿವಿ ಕಾಲ್ಗೆ ನಾನೇ ಅಂದ, ನಿನಗಾನಂದ ಅದಿರು ರೂಪದಿ ಬಂದು ಗಟ್ಟಿಯಾಗುವೆ ನಿನ್ನಿಂದ, ನಾನು ಯಾರು. ಇದಕ್ಕೆ ಖನಿಜ ಮಕ್ಕಳೇ, ಅದು ಬೆಳ್ಳಿ ಆಗಿರಬಹುದು, ಬಂಗಾರ ಆಗಿರಬಹುದು, ಕಬ್ಬಿಣ ಆಗಿರಬಹುದು, ತಾಮ್ರ, ತವರ, ಈ ರೀತಿಯಾಗಿ ಭೂಮಿಯ ಒಳಗೆ ಸಿಗುವಂತಹ ಖನಿಜ ಸಂಪನ್ಮೂಲಗಳನ್ನು ನಾವು ಎಲ್ಲ ಲೋಹಗಳಿಂದ ಮಾಡುತ್ತೇವೆ. ಆದ್ದರಿಂದ ಕತ್ತಲೆ ಕಳೆಯುವೆ, ಬೆಳಕನ್ನು ನೀಡುವೆ, ಶಕ್ತಿಯ ಮೂಲವೂ ನೀನಾಗಿರುವೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ಒಗಟಿನ ಉತ್ತರ ಸೂರ್ಯ ಅಂತ ಗೊತ್ತಾ ಮಕ್ಕಳೇ? ಹಾಗಾದರೆ ಇದರ ಉತ್ತರ ಸೂರ್ಯ. ನೈಸರ್ಗಿಕ ಸಂಪನ್ಮೂಲಗಳನ್ನು ಸಾಮಾನ್ಯವಾಗಿ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ವಿಂಗಡಿಸಬಹುದು. ಮೊದಲಿಗೆ ನವೀಕರಿಸಬಹುದಾದ ಸಂಪನ್ಮೂಲಗಳು ಸೌರಶಕ್ತಿ, ವಾಯು ಅಥವಾ ಗಾಳಿ ಅಂತ ಕರಿಬಹುದು, ನೀರು, ಮಣ್ಣು ಮತ್ತು ಕಾಡು ಅಥವಾ ಅರಣ್ಯಗಳಂತಹ ಸಂಪನ್ಮೂಲಗಳು ಬಳಸಿದಷ್ಟು ದೊರಕುವಂತಹ ಸಂಪನ್ಮೂಲಗಳಾಗಿವೆ. ಮಾನವರ ಜೀವಿತಾವಧಿಯಲ್ಲಿ ಇವು ನಿರಂತರವಾಗಿ ಲಭ್ಯವಿರುವುದರಿಂದ ಈ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಎನ್ನಬಹುದು. ಅಂದರೆ ಇಲ್ಲಿ ಮಕ್ಕಳ ನವೀಕರಿಸಬಹುದಾದ ಸಂಪನ್ಮೂಲಗಳಂದರೆ ಉಪಯೋಗಿಸಿದ ನಂತರವೂ ಸಹ ನಾವು ಮತ್ತೆ ಅವುಗಳನ್ನು ನಮ್ಮ ಜೀವಿತಾವಧಿಯಲ್ಲಿ ನಿರಂತರವಾಗಿ ಬಳಸ್ತಾನೆ ಇರ್ತೇವೆ, ಮತ್ತೆ ಅವು ಉತ್ಪತ್ತಿ ಆಗ್ತಾನೆ ಇರ್ತವೆ. ಅಂತಹ ವಸ್ತುಗಳನ್ನು ನಾವು ಏನಂತ ಕರಿತೇವೆ? ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳೆಂದು ಕರಿತೇವೆ. ಇನ್ನು ನವೀಕರಿಸಲಾಗದ ಸಂಪನ್ಮೂಲಗಳು.
ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ನೈಸರ್ಗಿಕ ಅನಿಲದಂತಹ ಸಂಪನ್ಮೂಲಗಳು ಬಳಸಿದಂತೆಲ್ಲ ಮುಗಿದು ಹೋಗುತ್ತವೆ. ಇಂತಹ ಸಂಪನ್ಮೂಲಗಳನ್ನು ನವೀಕರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಎನ್ನುವರು. ಹೌದಲ್ವ ಮಕ್ಕಳೇ? ನಾವು ಒಂದು ಸಲ ಉಪಯೋಗ ಮಾಡಿದಂತಹ ಕಲ್ಲಿದ್ದಲಾಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್, ನೈಸರ್ಗಿಕ ಅನಿಲದಂತಹ ಸಂಪನ್ಮೂಲಗಳು ಒಂದು ಸಾರಿ ಪೂರ್ತಿಯಾಗಿ ಮುಗಿಸಿಬಿಟ್ರೆ ಮತ್ತೆ ಅಂತಹ ಸಂಪನ್ಮೂಲಗಳನ್ನು ಪುನಃ ಪಡೆಯಲು ನಮಗೆ ಸಾಕಷ್ಟು ವರ್ಷಗಳ ಸಮಯ ಬೇಕು. ಆದ್ದರಿಂದ ಈ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳೆಂದು ಕರೆಯುತ್ತೇವೆ. ಕೆಳಗೆ ಕೊಟ್ಟಿರುವ ಸಂಪನ್ಮೂಲಗಳನ್ನು ಸಂಬಂಧಿಸಿದ ಬುಟ್ಟಿಗೆ ಗೆರೆ ಎಳೆಯುವುದರ ಮೂಲಕ ಹಾಕು. ಇಲ್ಲಿ ಮಕ್ಕಳೇ ಒಂದು ಬಾಕ್ಸಲ್ಲಿ ನವೀಕರಿಸಬಹುದಾದ, ಇನ್ನೊಂದು ಅದರಲ್ಲಿ ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಬುಟ್ಟೆಗೆ ನಾವು ಕಲ್ಲಿದ್ದಲು ನವೀಕರಿಸಲಾಗದ, ಕಬ್ಬಿಣ ನವೀಕರಿಸಲಾಗದ, ಪೆಟ್ರೋಲ್ ನವೀಕರಿಸಲಾಗದ, ಡೀಸೆಲ್ ನವೀಕರಿಸಲಾಗದ, ಅಡುಗೆ ಅನಿಲ ನವೀಕರಿಸಲಾಗದ ಸಂಪನ್ಮೂಲ, ನೀರು ನವೀಕರಿಸಬಹುದು ಮಕ್ಕಳೇ, ಆಕ್ಸಿಜನ್ ನವೀಕರಿಸಬಹುದು, ಕಾಡು ನವೀಕರಿಸಬಹುದಾದ, ಚಿನ್ನ ನವೀಕರಿಸಲಾಗದ ಸಂಪನ್ಮೂಲ, ವನ್ಯಜೀವಿಗಳು ಮತ್ತು ಸೌರಶಕ್ತಿ ಎರಡೂ ಸಹ ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಇನ್ನು ಇದುವರೆಗೂ ನೀನು ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳನ್ನು ತಿಳಿಸಿದೆ. ಈಗ ನವೀಕರಿಸಬಹುದಾದ ಸಂಪನ್ಮೂಲಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಮಕ್ಕಳೇ. ಹಾಗಾದರೆ ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಮೊದಲನೆಯದಾಗಿ ಸೌರಶಕ್ತಿ. ಸೂರ್ಯನಿಂದ ದೊರಕುವ ಶಕ್ತಿಯೇ ಸೌರಶಕ್ತಿ. ಸೂರ್ಯನಿಂದ ನಮಗೆ ಬೆಳಕು ಮತ್ತು ಉಷ್ಣ ದೊರೆಯುತ್ತದೆ. ಸೂರ್ಯನಲ್ಲಿ ಬೆಳಕಷ್ಟೇ ಅಲ್ಲದೆ ಮಕ್ಕಳೇ ನಮಗೆ ಉಷ್ಣವೂ ಸಹ ದೊರೆಯುತ್ತದೆ. ಭೂಮಿಗೆ ಸೂರ್ಯನೇ ನೈಸರ್ಗಿಕ ಬೆಳಕು ಮತ್ತು ಉಷ್ಣದ ಮೂಲ. ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುತ್ತವೆ ಎಂದು ನಿನಗೆ ಈಗಾಗಲೇ ಗೊತ್ತು. ಹೌದು ಮಕ್ಕಳೇ, ನಾವು ಈಗಾಗಲೇ ಹಿಂದಿನ ವಿಷಯಗಳನ್ನು ತಿಳಿಸುವಾಗ ಈ ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರಿಸಿಕೊಳ್ಳುತ್ತವೆ ಎಂಬುದನ್ನು ಈ ಪಾಠದ ಮೊದಲನೆಯ 5ನೇ ತರಗತಿಯ ಮೊದಲನೆಯ ಪಾಠದಲ್ಲಿ ವಿವರವಾಗಿ ತಿಳಿದುಕೊಂಡಿದ್ದೇವೆ ಮಕ್ಕಳೇ. ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರಿಸಿಕೊಳ್ಳುತ್ತವೆ ಎಂಬುದನ್ನು. ಅದೇ ರೀತಿಯಾಗಿ ಸೂರ್ಯನ ಶಕ್ತಿಯನ್ನು ಬಳಸಿ ಮಾಡಬಹುದಾದ ಕೆಲಸಗಳನ್ನು ಪಟ್ಟಿ ಮಾಡು. ನಾವು ಏನೇನು ಮಾಡಬಹುದು ಮಕ್ಕಳೇ ಯೋಚನೆ ಮಾಡಿ ನೀವು ಬರೆಯಬಹುದು. ಅಡಿಗೆ ಮಾಡಬಹುದು, ಧಾನ್ಯಗಳನ್ನು ಒಣಗಿಸಲು ಸೌರಶಕ್ತಿ ಉಪಯೋಗವಿದೆ, ಗಿಡ ಮರಗಳಿಗೆ ಬೆಳವಣಿಗೆಗೆ ಉಪಯೋಗವಿದೆ, ವಿಟಮಿನ್ ಡಿ ದೊರೆಯುತ್ತದೆ ಮಕ್ಕಳೇ, ಯಂತ್ರ ಚಾಲನೆ, ಬಲವಾದ ಮೂಳೆಗಳಿಗಾಗಿ ನಮ್ಮ ಶರೀರದಲ್ಲಿರುವಂತಹ ಮೂಳೆಗಳು ಸದೃಢವಾಗಬೇಕಾದರೆ ನಮಗೆ ಸೂರ್ಯನಲ್ಲಿರುವಂತಹ ವಿಟಮಿನ್ ಡಿ ಶಕ್ತಿ ಬೇಕು. ನೈಸರ್ಗಿಕ ಉಷ್ಣತೆಗಾಗಿ, ಇನ್ನು ಬಟ್ಟೆ ಒಣಗಿಸುವುದಕ್ಕೆ, ಸಂಡಿಗೆ ಹಪ್ಪಳವನ್ನು ಒಣಗಿಸಲು, ವಿದ್ಯುತ್ ಉತ್ಪಾದನೆ ಮಾಡಲು, ಈ ರೀತಿಯಾಗಿ ಇನ್ನೂ ವಿಭಿನ್ನ ರೀತಿಯಲ್ಲಿ ನಮ್ಮ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ದಿನನಿತ್ಯ ಹಲವಾರು ನಾವು ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಮಕ್ಕಳೇ. ಅದೇ ರೀತಿಯಾಗಿ ಮಾಡಿ ನೋಡು. 2 ಮಣ್ಣಿನ ಕುಂಡಗಳನ್ನು ತೆಗೆದುಕೊಂಡು 2ರಲ್ಲಿಯೂ ಹುರಳಿ ಬೀಜವನ್ನು ಹಾಕು. ಒಂದು ಕುಂಡವನ್ನು ಬಿಸಿಲು ಬೀಳುವ ಜಾಗದಲ್ಲಿ, ಮತ್ತೊಂದನ್ನು ಕತ್ತಲಿರುವ ಜಾಗದಲ್ಲಿಡು. ಪ್ರತಿದಿನವೂ ಸ್ವಲ್ಪ ನೀರನ್ನು 2 ಕುಂಡಗಳಿಗೂ ಹಾಕುತ್ತಿದ್ದರು. 15 ದಿನದ ನಂತರ ಅವುಗಳಲ್ಲಿ ಕಂಡುಬರುವ ಬದಲಾವಣೆಯನ್ನು ಗಮನಿಸು. ಇದರಿಂದ ನೀನೇನು ತಿಳಿದೆ ಎಂದು ಬರೆ. ಮಕ್ಕಳೇ, ಇಲ್ಲಿ ನಾವು ಪ್ರಯೋಗವನ್ನು ಮಾಡಿದಾಗ ನಮಗೆ ಬಿಸಿಲು ಬೀಳುವ ಜಾಗದಲ್ಲಿ ಇಟ್ಟು ಮಣ್ಣಿನ ಕುಂಡದಲ್ಲಿ ಹಾಕಿದ ಹುರುಳಿ ಬೀಜಗಳು ಚೆನ್ನಾಗಿ ಮೊಳೆತು ಸಸಿಯು ಚೆನ್ನಾಗಿ ಬೆಳೆಯಲಾರಂಭಿಸಿತು. ಆದರೆ ಕತ್ತಲಿನ ಜಾಗದಲ್ಲಿಟ್ಟ ಮಣ್ಣಿನ ಕುಂಡದಲ್ಲಿ ಹುರುಳಿ ಬೀಜಗಳು ಮೊಳಕೆ ಮಾತ್ರ ಆಗಿದ್ದವು, ಆದರೆ ಬೆಳೆಯಿಲ್ಲ. ಅಂದರೆ ಅದು ಬೆಳೆಯಲಿಲ್ಲ. ಸಸ್ಯದ ಬೆಳವಣಿಗೆಗೆ ಸೂರ್ಯನ ಬೆಳಕು ಅತ್ಯವಶ್ಯಕವಾಗಿದೆ ಎಂಬುದನ್ನು ನಾವು ಈ ಒಂದು ಪ್ರಯೋಗದಿಂದ ತಿಳಿಯಬಹುದು ಮಕ್ಕಳೇ. ಸೌರಶಕ್ತಿಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ವಿಸ್ಮಯ ಶಕ್ತಿ ಘಟಕದಲ್ಲಿ ಅಂದರೆ ಮುಂದಿನ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ವಾಯು ಮತ್ತು ನೀರು ಕೂಡ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ಇವುಗಳ ಬಗ್ಗೆ ಮುಂದಿನ ಪಾಠದಲ್ಲಿ ತಿಳಿಯುವೆ. ಮಣ್ಣು. ನಾವು ಮಣ್ಣಿನ ಮೇಲೆ ನಡೆದಾಡುತ್ತೇವೆ, ಇದರ ಮೇಲೆಯೇ ವಾಸಿಸುತ್ತೇವೆ. ನೀರಿನಂತೆಯೇ ಮಣ್ಣು ಕೂಡ ಒಂದು ಮುಗಿಯದ ಸಂಪನ್ಮೂಲವಾಗಿದೆ. ಸಸ್ಯಗಳ ಸಹಜವಾದ ಬೆಳವಣಿಗೆಗೆ ಮಣ್ಣು ಅತ್ಯಂತ ಉಪಯುಕ್ತವಾಗಿದೆ. ಹೌದಲ್ವಾ ಮಕ್ಕಳೇ? ನಾವು ಮಾಡುವಂತಹ ಎಲ್ಲ ಚಟುವಟಿಕೆಗಳು
ದಿನನಿತ್ಯ ಭೂಮಿಯ ಮೇಲೆ ನಾವು ಮಣ್ಣಿನ ಮೇಲೇನೇನು ಮಾಡುತ್ತೇವೆ, ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಬೇಕಾದ ನೀರು, ಲವಣಗಳು ಮಣ್ಣಿನ ಮೂಲಕವೇ ಪಡೆಯುತ್ತೇವೆ ಎಂಬುದನ್ನು ನಾವೀಗಾಗಲೇ ಹೇಳಿದಂತೆ ಮೊದಲನೆಯ ತರಗತಿಯಲ್ಲಿ ಮಣ್ಣು ನಮಗೆ ಸಸ್ಯಗಳ ಬೆಳವಣಿಗೆಯನ್ನು ಮಾಡಬೇಕಾದ್ರೆ ಬೇರುಗಳು ಗಟ್ಟಿಯಾಗಿ ಭೂಮಿಯಲ್ಲಿ ಆಳವಾಗಿ ಹಿಡಿದಿಟ್ಟುಕೊಂಡುವುದರಿಂದ ನಮಗೆ ಮೇಲಗಡೆ ಬಂದಂಥ ಮರಗಳು ಅಲುಗಾಡದೆ ಭದ್ರವಾಗಿ ನಿಂತಿರ್ತವೆ ಮಕ್ಕಳೇ. ಮಣ್ಣಿನಿಂದ ಮಾತ್ರ ಸಾಧ್ಯ. ಮಣ್ಣಿನ ಬಗ್ಗೆ ಹೆಚ್ಚಿನ ವಿವರವನ್ನು ನಾವಿವಾಗಲೇ ಕಲಿತುಕೊಂಡಿದ್ದೇವೆ ಮಕ್ಕಳೇ. ಇನ್ನು ಮಣ್ಣನ್ನು ಯಾವ ಕೆಲಸಗಳಿಗೆ ನಾವು ಬಳಸ್ತೇವೆ ಎಂಬುದನ್ನು ತಿಳಿದುಕೊಳ್ಳೋಣ. ಗಿಡ ಮರಗಳನ್ನು ಬೆಳೆಸಲು, ಬೆಳೆ ಬೆಳೆಯಲು ನಮಗೆ ಮಣ್ಣು ಬೇಕು. ಮನೆ ಕಟ್ಟಲು ನಾವು ಮಣ್ಣನ್ನು ಬಳಸ್ತೇವೆ. ಮಡಿಕೆ ತಯಾರಿಸಲು, ಆಟಿಕೆ ವಸ್ತುಗಳ ತಯಾರಿಕೆಗೆ ಬಳಸುತ್ತೇವೆ. ವಿಗ್ರಹಗಳನ್ನು ತಯಾರಿಸಲು, ಇನ್ನೂ ಅನೇಕ ರೀತಿಯಲ್ಲಿ ನಾವು ಈ ಮಣ್ಣನ್ನು ಬಳಸುವುದನ್ನು ನೋಡ್ತೇವೆ ಮಕ್ಕಳೇ. ಶಿಲೆಗಳಿಂದಾದ ಭೂಮಿಯ ಮೇಲ್ಪದರ ಅಥವಾ ಚಿಪ್ಪಿನ ಪದರಗಳನ್ನು ಶಿಲಾಗೋಳ ಎನ್ನಲಾಗುತ್ತದೆ. ಖನಿಜಗಳು ಮತ್ತು ಸಾವಯವ ವಸ್ತುಗಳನ್ನು ಒಳಗೊಂಡಿರುವ ಶಿಲಾಗೋಳದ ತೆಳುವಾದ ಪದರವೇ ಮಣ್ಣು. ಶಿಲೆಗಳಿಂದಾದ ಭೂಮಿಯ ಮೇಲ್ಪದರ ಅಥವಾ ಚಿಪ್ಪಿನ ಪದರವನ್ನು ಏನಂತ ಕರಿತೇವೆ? ಶಿಲಾಗೋಳ ಎಂದು ಕರಿತೇವೆ. ಖನಿಜಗಳು ಮತ್ತು ಸಾವಯವ ವಸ್ತುಗಳನ್ನು ಒಳಗೊಂಡಿರುವ ಶಿಲಾಗೋಳದ ತೆಳುವಾದ ಪದರು, ಆ ಪದರನ್ನು ನಾವು ಏನಂತ ಇಂತಹ ಮಣ್ಣು ಅಂತ ಕರಿತೇವೆ ಮಕ್ಕಳೇ. ಇಂತಹ ಮಣ್ಣು ಸುಮಾರು 3 ಸೆಂಟಿಮೀಟರ್ನಷ್ಟು ರೂಪುಗೊಳ್ಳಲು ಸುಮಾರು 500ರಿಂದ 1500 ವರ್ಷಗಳು ಬೇಕಾಗ್ತವೆ. ಹರಿಯುವ ನೀರು, ಬೀಸುವ ಗಾಳಿ ಮತ್ತು ಜೀವಿಗಳಿಂದ ಶಿಲೆಗಳು ಶಿಥಿಲೀಕರಣಗೊಂಡು ಮಣ್ಣು ರೂಪುಗೊಳ್ಳುತ್ತದೆ. ಈ ಸಂದರ್ಭಗಳಲ್ಲಿ ಮೇಲ್ಮಣ್ಣು ಏನಾಗುತ್ತದೆ? ಗೆಳೆಯರೊಂದಿಗೆ ಚರ್ಚಿಸು. ಜೋರಾಗಿ ಗಾಳಿ ಬೀಸಿದಾಗ, ಮಳೆ ಬಂದು ನೀರು ರಭಸವಾಗಿ ಹರಿಯುವಾಗ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗದಂತೆ ಸಂರಕ್ಷಿಸಲು ಈ ಕ್ರಮಗಳನ್ನು ಅನುಸರಿಸುತ್ತಾರೆ. ಇಲ್ಲಿ ಗಾಳಿ ಜೋರಾಗಿ ಬೀಸಿದಾಗ ಮಕ್ಕಳೇ ಮಣ್ಣು ಮೇಲ್ಭಾಗಕ್ಕೆ ಅದು ಧೂಳಾಗಿ ಮೇಲೆ ಹಾರುತ್ತದೆ. ಮಳೆ ಬಂದು ನೀರು ರಭಸವಾಗಿ ಹರಿದಾಗ ಅದು ನದಿಗಳನ್ನು, ಪಕ್ಕದಲ್ಲಿರುವಂಥ ಹಳ್ಳಕೊಳ್ಳಗಳನ್ನು ಸೇರುವಂಥ ಸಾಧ್ಯತೆಗಳಿರುತ್ತದೆ. ಇದರಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ ಮಕ್ಕಳೇ. ಮಡಿಗಳನ್ನು ನಿರ್ಮಿಸಿರುವುದನ್ನು ನಾವು ನೋಡಬಹುದು. ಹೊಲದ ಸುತ್ತಮುತ್ತ ಗಿಡ ಮರಗಳನ್ನು ಬೆಳೆಸಿರುವುದು, ಬಂಡ್ಸ್ಗಳನ್ನು ನಿರ್ಮಾಣ ಮಾಡಿರುವುದು. ಓದುತ್ತೀವಿ ಸಮಪಾತಳಿಯ ಬೇಸಾಯ. ಸಮಪಾತಳಿಯ ಬೇಸಾಯ ಎಂದರೇನೆಂದರೆ ಮಕ್ಕಳೇ, ಮಣ್ಣಿನ ಸವೆತವನ್ನು ತಡೆಗಟ್ಟಲು ಭೂಮಿಯ ಆಕಾರಕ್ಕನುಗುಣವಾಗಿ ವ್ಯವಸಾಯ ಮಾಡುವುದನ್ನು ಸಮಪಾತಳಿ ಬೇಸಾಯ ಎನ್ನುವರು. ಸಮಪಾತಳಿ ಬೇಸಾಯ ಅಂದರೆ ಮಣ್ಣಿನ ಸವೆತವನ್ನು ತಡೆಗಟ್ಟುವುದಕ್ಕಾಗಿ ಮಣ್ಣು ಯಾವ ಆಕಾರದಲ್ಲಿರುತ್ತದೆಯೋ ಅದೇ ಆಕಾರಕ್ಕನುಗುಣವಾಗಿ ಅಲ್ಲಿ ಬೆಳೆಯಬಹುದಾದಂತಹ ವ್ಯವಸಾಯದ ಬೆಳೆಗಳನ್ನು ನಾವು ಬೆಳೆಯುವುದಕ್ಕೆ ಸಮಪಾತಳಿ ಬೇಸಾಯ ಅಂತ ಕರಿತೇವೆ. ಇನ್ನು ಕಾಡುಗಳು ಪರಿಸರದಲ್ಲಿನ ಕಾಡು ಪ್ರಾಣಿ ಮತ್ತು ಪಕ್ಷಿಗಳಿಗೆ ನೈಸರ್ಗಿಕ ಆವಾಸವನ್ನು, ಪ್ರಾಣಿಗಳಿಗೆ ಆಹಾರ ಮತ್ತು ಮೇವನ್ನು ಹಾಗೂ ಮಾನವರಿಗೆ ಅಗತ್ಯವಾದ ಅನೇಕ ವಸ್ತುಗಳನ್ನು ಒದಗಿಸುತ್ತವೆ. ಅದಲ್ವಾ ಮಕ್ಕಳೇ? ನಮಗೆ ಕಾಡಿನಿಂದ ಎಷ್ಟೊಂದು ಪ್ರಯೋಜನಗಳಿವೆ. ಅವುಗಳನ್ನು ನಾವು ಕಾಡುಗಳಿಂದ ನಮಗಾಗಿರುವಂತಹ ಉಪಯೋಗಗಳನ್ನು ತಿಳಿಯೋಣ. ನಾವು ಮನೆ ಕಟ್ಟಲಿಕ್ಕೆ ಬಳಸ್ತೇವೆ, ಹಣ್ಣು ಹಂಪಲಗಳನ್ನು ಬಳಸ್ತೇವೆ. ಅದೇ ರೀತಿಯಾಗಿ ಕಾಯಿಗಳನ್ನು ಬಳಸಲಿಕ್ಕೆ, ಆಮೇಲೆ ಬಿದಿರನ್ನು ಬಳಸ್ತೇವೆ ಮಕ್ಕಳೇ. ಅದೇ ರೀತಿಯಾಗಿ ಮರದಲ್ಲಿರುವಂಥ ತೊಗಟೆಯನ್ನು ಉಪಯೋಗ ಮಾಡ್ತೇವೆ. ಅದರಿಂದ ವಸ್ತು ಪೀಠೋಪಕರಣಗಳನ್ನು ಉಪಯೋಗ ಮಾಡ್ತೇವೆ ಮಕ್ಕಳೇ. ಆಮೇಲೆ ಮರದಲ್ಲಿರುವಂಥ ಅಂಟನ್ನು ಉಪಯೋಗ ಮಾಡ್ತೇವೆ. ಕಾಡಿನಲ್ಲಿರುವಂತಹ ಜೇನುಗೂಡಿನಿಂದ ನಾವು ಜೇನನ್ನು ಪಡಿತೇವೆ. ಅದೇ ರೀತಿಯಾಗಿ ಹಲವಾರು ರೀತಿಯ ಹೂಗಳನ್ನು ಪಡಿತೇವೆ. ನಾವು ಮನೆ ಕಟ್ಟಲು ನಮಗೆ ಕಾಡು ಉಪಯೋಗವಿದೆ. ಜೇನುತುಪ್ಪವನ್ನು ಪಡೆಯಲು, ಔಷಧಿ ತಯಾರಿಸಲು, ಪೀಠೋಪಕರಣಗಳನ್ನು ತಯಾರಿಸಲು, ಬುಟ್ಟಿ ತಯಾರಿಸಲು, ರಬ್ಬರ್ ಬೆಳೆಯಲು, ಹಣ್ಣು ಹಂಪಲಗಳನ್ನು ಪಡೆಯಲು, ವಿಭಿನ್ನ ಬಗೆಯ ಹೂಗಳನ್ನು ಪಡೆಯಲು ನಮಗೆ ಇನ್ನೂ ಹಲವಾರು ರೀತಿಯಲ್ಲಿ ನಮಗೆ ಕಾಡಿನ ಉಪಯೋಗವಿದೆ ಮಕ್ಕಳೇ. ಆದ್ದರಿಂದ ನಾವು ಕಾಡನ್ನು ಉಳಿಸೋಣ, ಬೆಳೆಸೋಣ, ಅದನ್ನು ಸಂರಕ್ಷಿಸಿಕೊಂಡು ಹೋಗೋಣ. ಇದಲ್ಲದೆ ಕಾಡುಗಳಿಂದ ಇನ್ನೂ ಯಾವ ಉಪಯೋಗಗಳಿವೆ ಎಂಬುದನ್ನು ತರಗತಿಯಲ್ಲಿ ಸ್ನೇಹಿತರೊಂದಿಗೆ ಚರ್ಚಿಸು. ಇನ್ನು ಓದುತ್ತೀರಿ. ಕಾಡು ಸಹ ಒಂದು ಸ್ವಾಭಾವಿಕ ಸಂಪನ್ಮೂಲವಾಗಿದೆ. ಕಾಡುಗಳು ಹಣ್ಣು, ಹೂಗಳು, ಗಿಡಮೂಲಿಕೆಗಳು, ಮರಮುಟ್ಟುಗಳನ್ನು ಒದಗಿಸುತ್ತದೆ.
ಕಾಡುಗಳು ಬುಡಕಟ್ಟು ಜನಾಂಗಕ್ಕೆ ಆಶ್ರಯ ತಾಣವೂ ಆಗಿದೆ. ಕಾಡುಗಳಿಂದ ಮಣ್ಣಿನ ಸವಕಳಿಯನ್ನು ಅಂದರೆ ಮೇಲ್ಪದರದ ಮಣ್ಣು ಕೊಚ್ಚಿ ಹೋಗುವುದನ್ನು ತಡೆಗಟ್ಟಬಹುದು. ಕಾಡಿನ ಮರಗಳಿಂದ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತದೆ. ಇಷ್ಟೆಲ್ಲ ಕೊಡುಗೆ ನೀಡುವಂತಹ ಕಾಡುಗಳನ್ನು ನಗರಗಳ ವಿಸ್ತರಣೆ, ಕೈಗಾರಿಕೆಗಳ ಸ್ಥಾಪನೆ, ಆಣೆಕಟ್ಟು ನಿರ್ಮಾಣ ಹೀಗೆ ವಿಭಿನ್ನ ಕಾರಣಗಳಿಂದ ನಾವು ಇವತ್ತು ಕಾಡನ್ನು ನಾಶ ಮಾಡ್ತಾ ಇದ್ದೇವೆ ಮಕ್ಕಳೇ. ಆ ಕಾಡುಗಳ ನಾಶವನ್ನು ನಾವು ಮಾಡ್ತಾ ಹೋದರೆ ನಮ್ಮ ಸಂಕುಲಕ್ಕೆ ಅಂದರೆ ನಮ್ಮ ಜೀವ ಸಂಕುಲಕ್ಕೆ ನಮಗೆ ನಾವೇ ನಾಶವನ್ನು ಮಾಡ್ಕೊಳ್ತಾ ಇದ್ದೇವೆ ಅಂತ ಅರ್ಥ. ಅಂದರೆ ಜೀವ ಸಂಕುಲವೇ ನಾಶವಾಗುತ್ತೆ. ಇದನ್ನು ನಾವು ಮರೆಯದೆ ನಾವು ಕಾಡನ್ನು ಸಂರಕ್ಷಿಸಿಕೊಂಡು ಹೋಗೋಣ ಮಕ್ಕಳೇ. ಇನ್ನು ಕಾಡುಗಳ ಸಂರಕ್ಷಣೆ ಮಾಡುವುದಾದರೆ ಯಾವ ರೀತಿ ಮಾಡಬೇಕು, ಅದಕ್ಕೆ ಕ್ರಮ ಏನನ್ನು ಅನುಸರಿಸಬೇಕು ನೋಡೋಣ. ಮರಗಳನ್ನು ಕಡಿಯುವುದನ್ನು ನಿಯಂತ್ರಿಸುವುದು, ಗಿಡ ಮರಗಳನ್ನು ಬೆಳೆಸುವುದು, ಕಾಡಿನ ಸರಿಯಾದ ಬಳಕೆ, ಕಾಡ್ಗಿಚ್ಚು ಉಂಟು ಮಾಡುವ ಮರಗಳ ರೆಂಬೆಗಳನ್ನು ಕತ್ತರಿಸುವ ಮೂಲಕ ಕಾಡುಗಳನ್ನು ಸಂರಕ್ಷಿಸಬಹುದು. ಕಾಡುಗಳನ್ನು ಸಂರಕ್ಷಿಸಲು ಸರ್ಕಾರವು ರಾಷ್ಟ್ರೀಯ ಅರಣ್ಯ ನೀತಿಯನ್ನು 1988ರಲ್ಲಿ ಪರಿಷ್ಕರಿಸಿ ಜಾರಿಗೆ ತಂದು ಅರಣ್ಯಗಳ ಪೋಷಣೆ, ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ಯೋಜನೆಗಳನ್ನು ಕೈಗೊಂಡಿದೆ. ಈ ಯೋಜನೆಗಳಿಗೆ ಸರ್ಕಾರ ಕೈಗೊಂಡಂತಹ ಯೋಜನೆಗಳಿಗೆ ಮಕ್ಕಳೇ ನಾವು ಅಲ್ಲಿರುವಂತಹ ಸ್ಥಳೀಯರು ಅದಕ್ಕೆ ನಾವು ಕೈಗೂಡಿಸಿ ಆ ಯೋಜನೆಗಳಿಗೆ ಕೈಗೂಡಿಸಿ ಅವುಗಳು ಕಾರ್ಯರೂಪಕ್ಕೆ ತರುವಂತೆ ಮಾಡಿದಾಗ ಮಾತ್ರ ಈ ಕಾಡುಗಳ ಸಂರಕ್ಷಣೆಯ ಕಾರ್ಯ ಸಾಧ್ಯವು. ಇನ್ನು ಓದಿ ತಿಳಿ. ಸರ್ಕಾರವು ಅರಣ್ಯ ಇಲಾಖೆಯ ಮೂಲಕ ರಾಷ್ಟ್ರೀಯ ಅರಣ್ಯಗಳನ್ನು ನಿರ್ವಹಿಸಿ ಸಂರಕ್ಷಿಸ್ತಾ ಇದೆ. ಇನ್ನು ಸಾಮಾಜಿಕ ಅರಣ್ಯಗಳನ್ನು ಗ್ರಾಮ ಪಂಚಾಯಿತಿ ಮತ್ತು ಸಮುದಾಯದವರು ಸಂರಕ್ಷಿಸುತ್ತಾರೆ. ರಾಷ್ಟ್ರೀಯ ಉದ್ಯಾನಗಳು ಮತ್ತು ವನ್ಯಜೀವಿ ಧಾಮಗಳು ಕೆಲವು ಅರಣ್ಯ ಪ್ರದೇಶಗಳನ್ನು ಗುರುತಿಸಿ ಕಾಡಿನೊಂದಿಗೆ ವನ್ಯಜೀವಿಗಳನ್ನು ಸಂರಕ್ಷಿಸಲಾಗಿದೆ. ಉದಾಹರಣೆಗೆ ಬನ್ನೇರುಘಟ್ಟ, ಬಂಡೀಪುರ ಅರಣ್ಯಗಳನ್ನು ಸಂರಕ್ಷಿಸಲು ಕಾನೂನುಗಳನ್ನು ರೂಪಿಸಿ ಭದ್ರತೆಯನ್ನು ಒದಗಿಸಲಾಗಿದೆ. ಮರಗಳನ್ನು ಕಡಿಯುವುದು, ಮರಗಳ ಕಳ್ಳ ಸಾಗಾಣಿಕೆ, ವನ್ಯಪ್ರಾಣಿಗಳನ್ನು ಕೊಲ್ಲುವುದು ಇವೆಲ್ಲವೂ ಸಹ ಅಪರಾಧಗಳಾಗಿವೆ ಮಕ್ಕಳೇ. ನಮ್ಮ ಹಿಂದಿನವರ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ಅರಣ್ಯ ಸಂರಕ್ಷಣೆಗೆ ಕಾರಣವಾಗಿವೆ. ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಬನ, ಕೊಡಗು ಜಿಲ್ಲೆಯ ಕಂಡುಬರುವ ದೇವರಕಾಡು ಇಲ್ಲಿ ಮರಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿದೆ ಮಕ್ಕಳೇ. ನೋಡಿ ಅಲ್ಲಿಯ ಹಿರಿಯರು ಎಷ್ಟು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮಕ್ಕಳೇ. ಅದನ್ನು ಕಾಡನ್ನೇ ದೇವರಾಗಿ ಪೂಜಿಸುವಂತಹ ಮರಗಳನ್ನು ಕಡಿಯುವುದನ್ನು ಸಂಪೂರ್ಣವಾಗಿ ಇಲ್ಲಿ ನಿಷೇಧಿಸಿದ್ದಾರೆ. ಅದನ್ನು ಪೂಜೆ ಮಾಡುವಂತಹ ದೇವರ ಸ್ವರೂಪದಲ್ಲಿ ಕಾಣುವಂತಹ ಆಚರಣೆಗಳನ್ನು ನಾವು ಇವತ್ತಿಗೂ ನೋಡಬಹುದು ಮಕ್ಕಳೇ. ಕೆಲವು ದೊಡ್ಡ ಯೋಜನೆಗಳಿಗಾಗಿ ಅರಣ್ಯಗಳನ್ನು ಕಡಿಯುವ ಸಂದರ್ಭ ಒದಗಿದಾಗ ಅದನ್ನು ವಿರೋಧಿಸಿ ಅನೇಕ ಚಳುವಳಿಗಳು ಸಹ ನಡೆದಿದ್ದಾವೆ ಮಕ್ಕಳೇ. ಆ ಚಳುವಳಿಗಳು ಯಾವ್ಯಾವೆಂಬುದನ್ನು ನೋಡೋಣ ಬನ್ನಿ. ಇನ್ನು ಓದಿ ತಿಳಿ. ಕರ್ನಾಟಕದ ಜೀವ ವೈವಿಧ್ಯದಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಅಪ್ಪಿಕೋ ಚಳುವಳಿಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಪಾಂಡುರಂಗ ಹೆಗಡೆಯವರು ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭಿಸಿದರು. ಕೇರಳದಲ್ಲಿರುವ ಜೀವ ವೈವಿಧ್ಯ ತಾಣವಾದ ಮೌಂಟ್ ಕಣಿವೆಯಲ್ಲಿ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಲು ಸರ್ಕಾರ ಯತ್ನಿಸಿದಾಗ ಪರಿಸರವಾದಿಗಳು ಮೌಂಟ್ ಕಣಿವೆ ಹೋರಾಟದ ಮೂಲಕ ಯೋಜನೆಯನ್ನು ತಡೆಹಿಡಿದರು. ಇನ್ನು ಬಿಹಾರದ ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭವಾದ ಕಾಡನ್ನು ಉಳಿಸಿ ಜಂಗಲ್ ಬಚಾವೋ ಆಂದೋಲನದ ಜಾರ್ಖಂಡ್ ಅಥವಾ ಒಡಿಸ್ಸಾಗೂ ಹರಡಿ ಅರಣ್ಯಗಳ ಸಂರಕ್ಷಣೆಗೆ ಕಾರಣವಾಯಿತು. ಇನ್ನು ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣ್ರವರು ಚಿಪ್ಪಿಕೋ ಚಳುವಳಿಯನ್ನು ಪ್ರಾರಂಭಿಸಿ ಮರಗಳ ನಾಶವನ್ನು ತಡೆಹಿಡಿದರು. ಇನ್ನು ಅರಣ್ಯಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಏಕೆ ಇಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ. ಹೌದು ಮಕ್ಕಳೇ, ಅರಣ್ಯ ಸಂರಕ್ಷಣೆ ಮಾಡುವಂತಹ ಕೆಲಸ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸರಿಯಾದ ಸಮಯಕ್ಕೆ ಮಳೆ ಆಗಲು ಅರಣ್ಯಗಳು ಸಹಾಯಕವಾಗಿವೆ. ಇನ್ನು ವನ್ಯಜೀವಿಗಳ ಆವಾಸ ಸ್ಥಾನವಾಗಿದೆ. ಮಣ್ಣಿನ ಸವೆತವನ್ನು ತಡೆಗಟ್ಟಲು ಶುದ್ಧವಾದ ಗಾಳಿಯನ್ನು ನಾವು ಪಡಿತೇವೆ ಅರಣ್ಯದಿಂದ. ಜಾಗತಿಕ ತಾಪಮಾನ ಕಡಿಮೆ ಮಾಡಲು, ಅದೇ ರೀತಿಯಾಗಿ ವನ್ಯಜೀವಿಗಳ ಆಹಾರಕ್ಕಾಗಿ ಅರಣ್ಯಗಳು ಸಹಾಯಕವಾಗಿವೆ.
ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ಸಹಾಯಕವಾಗಿವೆ. ವಾತಾವರಣದಲ್ಲಿನ ಇಂಗಾಲ ಡೈಆಕ್ಸೈಡ್ ಕಡಿಮೆ ಮಾಡುವುದಕ್ಕಾಗಿ ನಾವು ಅರಣ್ಯಗಳ ಸಂರಕ್ಷಣೆ ಮಾಡುವುದಾಗಿ, ನಮ್ಮ ಉಳಿವಿಗಾಗಿ ನಾವು ಅರಣ್ಯವನ್ನು ಸಂರಕ್ಷಣೆ ಮಾಡುವುದು ಇವತ್ತು ಒಂದು ಅನಿವಾರ್ಯ ಮತ್ತು ಅವಶ್ಯಕತೆಯಾಗಿದೆ ಮಕ್ಕಳೇ. ಇನ್ನು ವೃಕ್ಷಮಾತೆ ಓದಿ ತಿಳಿ ಅಂತ ಇದೆ. ವೃಕ್ಷಮಾತೆ ಎಂದೇ ದೇಶಾದ್ಯಂತ ಪ್ರಖ್ಯಾತಿ ಪಡೆದಿರುವ ಸಾಲುಮರದ ತಿಮ್ಮಕ್ಕ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯ ದಂಪತಿಗಳ ಮಗಳಾದ ತಿಮ್ಮಕ್ಕ ಮಾಗಡಿ ತಾಲೂಕಿನ ಹುಲಿಗಲ್ ಗ್ರಾಮದ ಬಿಕ್ಕಲ ಚಿಕ್ಕಯ್ಯನವರನ್ನು ವಿವಾಹವಾಗಿ ಹುಲಿಕಲ್ನಲ್ಲಿ ವಾಸ್ತವ್ಯ ಹೂಡುತ್ತಾರೆ. ಅನಂತರದ ದಿನಗಳಲ್ಲಿ ತಮ್ಮ ಪತಿಯ ಸಹಕಾರದೊಂದಿಗೆ ತಮ್ಮ ಊರಾದ ಹುಲಿಕಲ್ನಿಂದ ಕುದೂರಿನವರೆಗೆ ರಸ್ತೆಯ ಇಕ್ಕೆಡೆಗಳಲ್ಲಿ ಆಲದ ಮರಗಳನ್ನು ನೆಟ್ಟು ಪೋಷಿಸಿ ಬೆಳೆಸುತ್ತಾರೆ. ಹೀಗೆ ಮರಗಳನ್ನು ಮಕ್ಕಳೆಂದು ಭಾವಿಸಿ ಅವುಗಳ ಪಾಲನೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಶತಾಯುಷಿ ತಿಮ್ಮಕ್ಕನವರನ್ನು ಸಾಲು ಮರದ ತಿಮ್ಮಕ್ಕ ಎಂದು ಕರೆಯಲಾಗುತ್ತಿದೆ. ಇವರ ಗೌರವಾರ್ಥವಾಗಿ ಕರ್ನಾಟಕ ಸರ್ಕಾರವು 2014-15ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆಯನ್ನು ಘೋಷಿಸಿ ಜಾರಿಗೆ ತಂದಿರುತ್ತದೆ ಮಕ್ಕಳೇ. ಪರಿಸರದ ಕಾಳಜಿಗಾಗಿ ಪ್ರಶಂಸಿಸಿ ನೂರಾರು ಪ್ರಶಸ್ತಿಗಳು ಅವರಿಗೆ ಅರಸಿಕೊಂಡು ಬಂದಿವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ನಾಡೋಜ ಪ್ರಶಸ್ತಿ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಈ ವಿಶ್ವವಿದ್ಯಾಲಯ ಕೊಟ್ಟಂತಹ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಭಾರತ ಸರ್ಕಾರ ಕೊಟ್ಟಂತಹದ್ದು, ಪರಿಸರ ರತ್ನ ಪ್ರಶಸ್ತಿ. ಪರಿಸರದ ಸಂರಕ್ಷಣೆಯಲ್ಲಿ ನಮ್ಮೆಲ್ಲರಿಗೂ ಮಾದರಿಯಾಗಿರುವ ಸಾಲು ಮರದ ತಿಮ್ಮಕ್ಕನವರ ಪರಿಸರದ ಮೇಲಿನ ಕಾಳಜಿ ಅನನ್ಯ ಮತ್ತು ಅನುಕರಣೀಯಮಯವಾಗಿದೆ. ಇನ್ನು ಓದಿ ತಿಳಿ ಪ್ರಾಣಿಗಳು ಕೂಡ ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಏಕೆಂದರೆ ಅವು ಸಂತಾನೋತ್ಪತ್ತಿಯ ಮೂಲಕ ತಮ್ಮ ಸಂಖ್ಯೆ ಹೆಚ್ಚಿಸಿಕೊಳ್ಳುತ್ತಿರುತ್ತವೆ. ಕೆಲವೊಮ್ಮೆ ವನ್ಯ ಪ್ರಾಣಿ ಜೀವಿಗಳನ್ನು ಬೇಟೆಯಾಡಿ ನಿರ್ಮೂಲನೆ ಮಾಡಿದರೆ ಅವುಗಳ ವಂಶವೇ ಅಳಿದು ಹೋಗಿ ನವೀಕರಿಸಲಾಗದ ಸಂಪನ್ಮೂಲವಾಗಿ ಬಿಡುತ್ತದೆ. ಅಂತಹ ಸಂಪನ್ಮೂಲಗಳನ್ನು ರಕ್ಷಿಸಬೇಕಾಗಿರುವುದು ನಮ್ಮೆಲ್ಲರ ಹೊಣೆಯಾಗಿದೆ ಮಕ್ಕಳೇ. ಇನ್ನು ನೀನು ಇದುವರೆಗೂ ನವೀಕರಿಸಬಹುದಾದ ಸಂಪನ್ಮೂಲಗಳ ಬಗ್ಗೆ ತಿಳಿದೆ. ಈಗ ನವೀಕರಿಸಲಾಗದ ಸಂಪನ್ಮೂಲಗಳ ಬಗ್ಗೆ ತಿಳಿಯೋಣ. ಇಂಧನಗಳು ಉರಿದು ಶಕ್ತಿಯ ಜೊತೆಗೆ ಉಷ್ಣವನ್ನು ಬಿಡುಗಡೆ ಮಾಡುವ ಸಂಪನ್ಮೂಲಗಳಾಗಿವೆ. ಅನೇಕ ಕೆಲಸಗಳಿಗಾಗಿ ಇವುಗಳನ್ನು ಬಳಸುತ್ತೇವೆ. ಉದಾಹರಣೆಗೆ ವಾಹನ ಚಲಿಸುವಂತೆ ಮಾಡುವುದು, ಅಡುಗೆ ಮಾಡುವುದು. ವಾಹನ ಬಳಸುವ 3 ಇಂಧನಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆಯನ್ನು ಬಳಸುತ್ತೇವೆ. ಮನೆಯಲ್ಲಿ ಅಡುಗೆ ಮಾಡಲು ಬಳಸುವ 3 ಇಂಧನಗಳು LPG, ಸೀಮೆ ಎಣ್ಣೆ ಹಾಗೂ ಬಯೋಗ್ಯಾಸ್. ಲಕ್ಷಾಂತರ ವರ್ಷಗಳ ಹಿಂದೆ ಭೂಪದರೊಳಗೆ ಹೂತು ಹೋದ ಸಸ್ಯ ಮತ್ತು ಪ್ರಾಣಿಗಳ ದೇಹಗಳು ಆಕ್ಸಿಜನ್ ಇಲ್ಲದೆ ಕೊಳೆತು ಉಂಟಾಗಿರುವುದೇ ಪಳೆಯುಳಿಕೆ ಇಂಧನ. ಇದರಲ್ಲಿ ಪ್ರಮುಖವಾದವು ಎಂದರೆ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲು. ಪೆಟ್ರೋಲಿಯಂ ನಾವು ಬಳಸುವ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಮತ್ತು ಮೇಣ ಇತ್ಯಾದಿಗಳು ಪೆಟ್ರೋಲಿಯಂನ ಉಪ ಉತ್ಪನ್ನಗಳಾಗಿವೆ. ಪೆಟ್ರೋಲಿಯಂ ಎಂಬುದು ಭೂಮಿಯೊಳಗೆ ರೂಪುಗೊಂಡಿರುವ ಒಂದು ದ್ರವರೂಪದ ಖನಿಜ. ಶಿಲಾಪದರಗಳ ಅಡಿಯಲ್ಲಿ ಶೇಖರವಾದ ಸತ್ತ ಜೀವಿಗಳ ದೇಹದ ಮೇಲೆ ಬ್ಯಾಕ್ಟೀರಿಯಾಗಳ ಕ್ರಿಯೆ ನಡೆದು ಅಧಿಕ ಉಷ್ಣತೆ ಮತ್ತು ಒತ್ತಡಗಳಿಂದ ಪೆಟ್ರೋಲಿಯಂ ರೂಪುಗೊಂಡಿರುತ್ತದೆ. ಈ ಪೆಟ್ರೋಲಿಯಂ ದೊರೆಯುವಾಗ ನಮಗೆ ಅನೇಕ ಉಪ ಉತ್ಪನ್ನಗಳು ಸಹ ದೊರೆಯುತ್ತವೆ. ಅವ್ಯಾವು ಎಂದರೆ ಮಕ್ಕಳೇ ಮೇಣ ಮತ್ತು ಪ್ಯಾರಾಫಿನ್. ಆ ಮೇಣ ಮತ್ತು ಪ್ಯಾರಾಫಿನ್ದಿಂದ ನಾವು ಇವತ್ತು ಏನೇನು ಪಡಿತಾ ಇದ್ದೇವೆ ಅಂದರೆ ಮೇಣದ ಬತ್ತಿ ಮಾಡಲು, ಮರದ ಪಾಲಿಶ್, ಮುಲಾಮು, ಬಣ್ಣ, ಲಿಪ್ಸ್ಟಿಕ್, ರಾಸಾಯನಿಕ ಗೊಬ್ಬರ, ವ್ಯಾಸ್ಲಿನ್ ಜೆಲ್ ಇತ್ಯಾದಿಗಳ ತಯಾರಿಕೆಯಲ್ಲಿ ನಾವು ಬಳಸ್ತಾ ಇದ್ದೇವೆ. ಇನ್ನು ನೈಸರ್ಗಿಕ ಅನಿಲ ಪೆಟ್ರೋಲಿಯಂ ವಾಯುಗಳಲ್ಲಿ ಪೆಟ್ರೋಲಿಯಂನೊಂದಿಗೆ ದೊರೆಯುವಂತಹದ್ದಾಗಿದೆ. ಒತ್ತಡಕ್ಕೆ ಒಳಪಡದ ನೈಸರ್ಗಿಕ ಅನಿಲ ಪೆಟ್ರೋಲಿಯಂನೊಂದಿಗೆ ದೊರೆತು ಇದು ನೈಸರ್ಗಿಕ ಅನಿಲ ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲವನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿ ಇಂಧನ ವಾಹನಗಳಾಗಿ ನಾವು ಬಳಸುತ್ತೇವೆ. ಇನ್ನು ನಾವು ಮನೆಯಲ್ಲಿ ಅಡುಗೆ ಅನಿಲ ಬಳಸುವುದನ್ನು ನಾವು ನೋಡಿದ್ದೇವೆ ಮಕ್ಕಳ. ದಿನನಿತ್ಯ ನಾವು ಇದನ್ನು ಬಳಸ್ತಾನೇ ಇದ್ದೇವೆ. ಇದನ್ನು ದ್ರವೀಕರಿಸಿದ ನೈಸರ್ಗಿಕ ಅನಿಲ ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಶಾರ್ಟ್ಕಟ್ಟಾಗಿ ಇದನ್ನು
LPG ಅಂತ ಕರಿತೇವೆ. ಪೆಟ್ರೋಲಿಯಂ ಅಥವಾ ತೇವದ ನೈಸರ್ಗಿಕ ಅನಿಲವನ್ನು ಸಂಸ್ಕರಿಸಿ ಇದನ್ನು ಪಡೆಯಲಾಗುತ್ತದೆ. ಇನ್ನು ಕಲ್ಲಿದ್ದಲು ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯಲ್ಲಿ ಹೂತು ಹೋದ ಮರ ಗಿಡಗಳ ಅವಶೇಷಗಳು ಸಂಪೂರ್ಣವಾಗಿ ಕೊಳೆಯದೆ ಶಿಲಾಪದರಗಳ ಕೆಳಗೆ ಒತ್ತಡ ಮತ್ತು ಉಷ್ಣಕ್ಕೆ ಸಿಲುಕಿ ಕಲ್ಲಿದ್ದಲು ರೂಪಕ್ಕೆ ಪರಿವರ್ತಿತವಾಗಿದೆ. ವಿದ್ಯುತ್ ಉತ್ಪಾದಿಸಲು ಇದನ್ನು ಇಂಧನವಾಗಿ ಬಳಸುತ್ತಾರೆ. ಶಕ್ತಿಯ ಮೂಲವಾದ ಇದನ್ನು ಕೈಗಾರಿಕೆಗಳಲ್ಲಿ ಸಹ ಬಳಸುತ್ತೇವೆ. ಇವುಗಳಿಗೆ ಉದಾಹರಣೆಗಳನ್ನು ಘನ ಇಂಧನ ಕಲ್ಲಿದ್ದಲು ಮಕ್ಕಳೇ, ದ್ರವ ಇಂಧನ ಪೆಟ್ರೋಲ್, ಅನಿಲ ಇಂಧನ ನೈಸರ್ಗಿಕ ಅನಿಲ. ಈ ಇಂಧನಗಳನ್ನು ನಾವು ಉಳಿಸಲು ಯಾವ ಯಾವ ಕ್ರಮಗಳನ್ನು ಕೈಗೊಳ್ತೇವೆ? ಇನ್ನು ಅಡುಗೆ ಅನಿಲ, ಸೌರಶಕ್ತಿಯನ್ನು ಬಳಸಬಹುದು, ಜೈವಿಕ ಇಂಧನಗಳನ್ನು ಬಳಸಬಹುದು. ಇನ್ನು ಡೀಸೆಲ್, ಪೆಟ್ರೋಲ್ ಇವುಗಳ ಬದಲಾಗಿ ಸಾರ್ವಜನಿಕ ಸಾರಿಗೆಗಳನ್ನು ಉಪಯೋಗಿಸಬಹುದು. ಸೈಕಲನ್ನು ಸಮೀಪದ ಸ್ಥಳಗಳಿಗೆ ಹೋಗುವಾಗ ತೆಗೆದುಕೊಂಡು ಹೋಗಬಹುದು. ಆಮೇಲೆ ಇನ್ನೂ ಹತ್ತಿರದ ಸ್ಥಾನಗಳಿಗೆ ನಾವು ಕಾಲ್ನಡಿಗೆಯಲ್ಲಿ ಹೋಗುವುದರ ಮುಖಾಂತರ ಪೆಟ್ರೋಲ್ ಡೀಸೆಲ್ಗಳ ಬಳಕೆಯನ್ನು ನಾವು ಕಡಿಮೆ ಮಾಡಬಹುದು. ಓದಿ ತಿಳಿ. ಇಂಧನಗಳ ಅತಿಯಾದ ಬಳಕೆ ಪರಿಸರಕ್ಕೆ ಹಾನಿಕರ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಸೌರಶಕ್ತಿಯಂತಹ ಶಕ್ತಿ ಮೂಲಗಳನ್ನು ಪಳೆಯುಳಿಕೆ ಇಂಧನಗಳಾಗಿ ಪರ್ಯಾಯವಾಗಿ ಬಳಕೆ ಮಾಡುವ ಪ್ರಯತ್ನಗಳು ಹೆಚ್ಚಾಗುತ್ತಿವೆ. ಇನ್ನು ಖನಿಜ ಸಂಪನ್ಮೂಲಗಳು. ಖನಿಜಗಳು ನೈಸರ್ಗಿಕ ಪ್ರಕ್ರಿಯೆಗಳಿಂದ ದೀರ್ಘಾವಧಿಯಲ್ಲಿ ಭೂಮಿಯಲ್ಲಿ ರೂಪುಗೊಳ್ಳುತ್ತವೆ. ಅವು ಶಿಲೆಯಲ್ಲಿ ದೊರೆಯುತ್ತವೆ. ನೀರಿನ ರೂಪದಲ್ಲಿ ಹೊರತೆಗೆದ ಖನಿಜಗಳನ್ನು ಕಾರ್ಖಾನೆಗಳಲ್ಲಿ ಶುದ್ಧೀಕರಿಸಿ ಲೋಹಗಳನ್ನು ಬೇರ್ಪಡಿಸಲಾಗುತ್ತದೆ. ಉದಾಹರಣೆಗೆ ಕಬ್ಬಿಣದ ಅದಿರಿನಿಂದ ಕಬ್ಬಿಣವನ್ನು ಪಡೆಯುವುದು. ಅಲ್ಯೂಮಿನಿಯಂ, ತಾಮ್ರ, ಬೆಳ್ಳಿ ಇತ್ಯಾದಿಗಳು ಖನಿಜಗಳಿಂದಲೇ ದೊರೆಯುತ್ತವೆ. ಇನ್ನು ಚಿತ್ರವನ್ನು ನೋಡಿ ಖನಿಜಗಳ ಉಪಯೋಗವನ್ನು ತಿಳಿಸುವಂತ ಇದೆ ಮಕ್ಕಳೇ. ಮನೆ ಕಟ್ಟುವಲ್ಲಿ ನಾವು ಕಬ್ಬಿಣಗಳ ಬಳಕೆ ಮಾಡ್ತೇವೆ. ಕಬ್ಬಿಣದ ಗೇಟನ್ನು ತಯಾರಿಸಲು ಬಳಕೆ ಮಾಡ್ತೇವೆ. ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ಪಾತ್ರೆಗಳನ್ನು ತಯಾರಿಸಲು ಬಳಸ್ತೇವೆ. ಹಿತ್ತಾಳೆ ಅಥವಾ ತಾಮ್ರದ ಸಿಂಕ್ಗಳನ್ನು ತಯಾರಿಸಲು ಬಳಸ್ತೇವೆ. ಕಬ್ಬಿಣದ ಯಂತ್ರಗಳ ತಯಾರಿಕೆಗೆ ಬಳಕೆ ಮಾಡ್ತೇವೆ. ಚಿನ್ನ ಮತ್ತು ಬೆಳ್ಳಿಗಳ ಆಭರಣಗಳ ತಯಾರಿಕೆಗಾಗಿ ನಾವು ಬಳಕೆಯನ್ನು ಮಾಡ್ತಿದ್ದೇವೆ ಮಕ್ಕಳು. ಇವತ್ತು ಖನಿಜಗಳು ಇಲ್ಲದೇ ಇದ್ದರೆ ನಮಗೆ ಏನಾಗುತ್ತಿತ್ತು ಅನ್ನೋದನ್ನು ಆಲೋಚಿಸಿ ಮಕ್ಕಳೇ. ನಿಮ್ಮ ಮನೆಯಲ್ಲಿ ಯಾವ ಯಾವ ಖನಿಜದ ಉತ್ಪನ್ನಗಳನ್ನು ಬಳಸುವಿರಿ ಎಂಬುದನ್ನು ತರಗತಿಯಲ್ಲಿ ವಿವರಿಸು. ನೀವು ಓದಿ ತಿಳಿ. ಖನಿಜಗಳು ನೈಸರ್ಗಿಕವಾಗಿ ಮತ್ತೆ ಭರ್ತಿಯಾಗಲು ಭೂಮಿಯ ಒಳಗೆ ನಡೆಯುವ ವೈಜ್ಞಾನಿಕ ಪ್ರಕ್ರಿಯೆಯನ್ನು ಅವಲಂಬಿಸಿವೆ. ಲಕ್ಷಾಂತರ ವರ್ಷಗಳ ದೀರ್ಘಾವಧಿಯಲ್ಲಿ ಖನಿಜಗಳು ರೂಪುಗೊಳ್ಳುತ್ತವೆ. ಆದ್ದರಿಂದ ಅವುಗಳನ್ನು ಮಿತವಾಗಿ ಬಳಸಬೇಕು. ಆ ನೈಸರ್ಗಿಕ ಸಂಪನ್ಮೂಲಗಳ ಉಪಯೋಗಗಳನ್ನು ಬರೆಯೋಣ. ನೈಸರ್ಗಿಕ ಸಂಪನ್ಮೂಲಗಳು, ಅವುಗಳ ಉಪಯೋಗ ಮಕ್ಕಳೇ. ಮಣ್ಣು ನಮಗೆ ಬೆಳೆಯಲು ಗಿಡ ಮರಗಳನ್ನು ಬೆಳೆಸಲು ಬೇಕು. ಕಾಡುಗಳು ವನ್ಯಜೀವಿಗಳ ವಾಸಸ್ಥಾನವಾಗಿ ಮತ್ತು ಪರಿಸರಗಳ ಸಮತೋಲನವಾಗಿರಲು ಕಾಡುಗಳು ಬೇಕು. ಸೌರಶಕ್ತಿ, ಇನ್ನು ಸಸ್ಯಗಳ ಆಹಾರ ತಯಾರಿಕೆಗೆ, ವಿದ್ಯುತ್ ಉತ್ಪಾದನೆಗೆ ನಮಗೆ ಸೌರಶಕ್ತಿ ಉಪಯೋಗವಿದೆ. ಪ್ರಾಣಿಗಳ ಆಹಾರ, ಬಟ್ಟೆ, ಔಷಧಿಗಳಿಗಾಗಿ ನಮಗೆ ಆಮೇಲೆ ನಮಗೆ ಸಾಕಾಣಿಕೆ ಮಾಡಲು ಸಹ ಪ್ರಾಣಿಗಳ ಅವಶ್ಯಕವಿದೆ. ಪಳೆಯುಳಿಕೆ ಇಂಧನಗಳು ಇಂಧನವನ್ನು ತಯಾರಿಸಲು ಬೇಕಾಗಿವೆ ಮಕ್ಕಳೇ. ಖನಿಜಗಳು ಯಂತ್ರಗಳು ಹಾಗೂ ಆಭರಣಗಳ ತಯಾರಿಕೆಗೆ ನಾವಿವತ್ತು ಖನಿಜಗಳನ್ನು ಬಳಸ್ತಾ ಇದ್ದೇವೆ. ಇನ್ನು ನಿಮ್ಮ ಮನೆಯನ್ನು ಕಟ್ಟಲು ಬಳಸಿರುವ ವಸ್ತುಗಳನ್ನು ಪಟ್ಟಿ ಮಾಡು. ಈ ಪಟ್ಟಿಯಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ರೈಟ್ ಚಿಹ್ನೆಯ ಮುಖಾಂತರ ಗುರುತಿಸೋಣ. ಇದರಿಂದ ನೀನೇನು ತಿಳಿಯುವೆ? ಇಲ್ಲಿ ಕಲ್ಲು, ಇಟ್ಟಿಗೆ, ಸಿಮೆಂಟ್, ನೀರು, ಮಣ್ಣು, ಮರಳು, ಕಬ್ಬಿಣ, ಕಟ್ಟಿಗೆ ಇವೆಲ್ಲವೂ ಸಹ ಒಂದು ಮನೆ ಕಟ್ಟಲು ಬೇಕಾದಂಥ ವಸ್ತುಗಳಾಗಿದ್ದು, ನೀರು, ಮಣ್ಣು, ಮರಳು, ಕಬ್ಬಿಣ, ಕಟ್ಟಿಗೆ ಇವೆಲ್ಲವೂ ಸಹ ಮಕ್ಕಳೇ ನಾವು ಮತ್ತೆ ನವೀಕರಿಸಬಹುದು. ಇದರಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ನೀರು, ಮಣ್ಣು, ಕಟ್ಟಿಗೆ ಇವೆಲ್ಲವೂ ಸಹ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ ಮಕ್ಕಳೇ. ನಮ್ಮ ಅಗತ್ಯತೆಗಳ ಪೂರೈಕೆಗೆ ಅವಶ್ಯಕವಾಗಿರುವ ಈ ಸಂಪನ್ಮೂಲಗಳು ಎಲ್ಲ ಪ್ರದೇಶಗಳಲ್ಲಿ ಒಂದೇ ರೀತಿಯಾಗಿ ಸಮನಾಗಿ ಲಭ್ಯವಿಲ್ಲ. ಲಭ್ಯವಿರುವ ಸಂಪನ್ಮೂಲಗಳ ಗುಣಮಟ್ಟದಲ್ಲಿಯೂ ಕೂಡ ವ್ಯತ್ಯಾಸವಿದೆ. ನಮ್ಮ ಅಗತ್ಯತೆಗಳಿಗಿಂತ ಹೆಚ್ಚಾಗಿ ನಾವು ಸಂಪನ್ಮೂಲಗಳನ್ನು ಅತಿಯಾಗಿ ಬಳಕೆ ಮಾಡುತ್ತಿರುವುದರಿಂದ ಇತ್ತೀಚೆಗೆ ಇವುಗಳ ಅಭಾವವನ್ನು ನಾವು ಅತಿಯಾಗಿ ಕಾಣ್ತಾ ಇದ್ದೇವೆ ಮಕ್ಕಳೇ. ಇದರಿಂದ ಅವುಗಳ ಬೆಲೆಯೂ ಸಹ ಹೆಚ್ಚಾಗಿ ಹೋಗಿದೆ. ಇವುಗಳ ಬಳಕೆ ಹೀಗೆ ಮುಂದುವರೆದರೆ ಮುಂದೊಂದು ದಿನ ಇಂತಹ ಸಂಪನ್ಮೂಲಗಳು ನಮಗೆ ಸಿಗದೇ ಇರಬಹುದು. ಆದ್ದರಿಂದ ಇವುಗಳನ್ನು ಮಿತವಾಗಿ ಬಳಸಬೇಕು ಮತ್ತು ಅವಕಾಶವಿದ್ದದಲ್ಲಿ
ಪುನರ್ಬಳಕೆ ಮಾಡುವುದರ ಮೂಲಕ ಉಳಿಸಿಕೊಳ್ಳಬೇಕು. ಇನ್ನು ಓದುತ್ತೀವಿ. ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಅಗತ್ಯತೆಗೆ ಅನುಗುಣವಾಗಿ ಹೊರತು ದುರಾಶೆಗಳನ್ನು ಪೂರೈಸಲು ಅಲ್ಲ. ನೈಸರ್ಗಿಕ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ ಪರಿಸರದ ಸಮತೋಲನವನ್ನು ನಾವು ಕಾಪಾಡಬೇಕು. ಇನ್ನು ನಿಮಗಿದು ಗೊತ್ತೇ? ಹಿಂದೆ ಪರ್ವತ, ಕಾಡು, ಖನಿಜ, ನಿಕ್ಷೇಪ, ಪ್ರಾಣಿ, ಮಣ್ಣು, ನೀರು ಇತ್ಯಾದಿ ನೈಸರ್ಗಿಕ ಅಂಶಗಳನ್ನು ಸಂಪನ್ಮೂಲಗಳೆಂದು ಪರಿಗಣಿಸಲಾಗುತ್ತಿತ್ತು. ಈಗ ಅದು ಬದಲಾಗಿ ಹೆಚ್ಚು ವ್ಯಾಪಕ ಅರ್ಥವನ್ನು ಹೊಂದಿದೆ. ಸಂಪನ್ಮೂಲ ಎಂಬ ಪದದ ಅರ್ಥವು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಬಂದಿದೆ. ಒಂದು ವಸ್ತುವನ್ನು ಒಂದು ಕಾಲದಲ್ಲಿ ಸಂಪನ್ಮೂಲವೆಂದು ಪರಿಗಣಿಸಿರುವುದು ಮತ್ತೊಂದು ಕಾಲದಲ್ಲಿ ಹಾಗೆ ಪರಿಗಣಿಸಲಾಗುವುದಿಲ್ಲ. ಉದಾಹರಣೆಗೆ, ನೈಸರ್ಗಿಕ ಅನಿಲ ಈಗ ಸಂಪನ್ಮೂಲ. 1000 ವರ್ಷಗಳ ಹಿಂದೆ ಅದು ಜನರಿಗೆ ಸಂಪನ್ಮೂಲವಾಗಿರಲಿಲ್ಲ. ಎಲ್ಲ ಕಡೆಗೂ ದೊರೆಯುವ ಸಂಪನ್ಮೂಲವಾದ ಸೂರ್ಯನ ಬೆಳಕು, ನೀರು, ಮಣ್ಣನ್ನು ನಾವು ಸರ್ವವ್ಯಾಪಿ ಸಂಪನ್ಮೂಲವೆಂದು ಕರೀತಾ ಇದ್ದೇವೆ ಮಕ್ಕಳೇ. ಕಾಡು ಸಂಪನ್ಮೂಲಗಳನ್ನು ಉರುವಲು ಅಥವಾ ಮರಮುಟ್ಟುಗಳಿಗೆ ಉಪಯೋಗಿಸಿದರೆ ಪುನಃ ಉಪಯೋಗಿಸಲು ಸಾಧ್ಯವಿಲ್ಲ. ಆಗ ಕಾಡುಗಳು ನವೀಕರಿಸಲಾಗದ ಸಂಪನ್ಮೂಲಗಳಾಗ್ತವೆ ಮಕ್ಕಳೇ. ಮರಗಳನ್ನು ಪುನಃ ಬೆಳೆಸುವುದು, ಮಿತವಾಗಿ ಬಳಸುವುದರ ಮೂಲಕ ನವೀಕರಿಸಬಹುದಾದ ಸಂಪನ್ಮೂಲಗಳನ್ನು ನಾವು ಸರಿಯಾಗಿ ಅವುಗಳನ್ನು ಪರಿವರ್ತಿಸಿಕೊಳ್ಳಬೇಕು. ಇನ್ನು ಸಮುದ್ರದ ಉಪ್ಪು ನೀರನ್ನು ಕುಡಿಯಲು ಯೋಗ್ಯ ಮಾಡುವ ವಿಧಾನಗಳು ಈಗ ಬಳಕೆಯಲ್ಲಿವೆ. ಆದರೆ ಅದು ದುಬಾರಿ ವೆಚ್ಚದ್ದಾಗಿದೆ ಮಕ್ಕಳೇ. ಇರುವಂತಹ ಶುದ್ಧವಾದ ನೀರನ್ನೇ ಮಕ್ಕಳೇ ನಾವು ಮಿತವಾಗಿ ಬಳಸಿ ಅವುಗಳನ್ನು ಸಂರಕ್ಷಿಸಿಕೊಂಡು ಹೋಗೋಣ. ಮಾನವನಲ್ಲಿ ಹುದುಗಿದ ಬುದ್ಧಿಶಕ್ತಿ, ಕ್ರಿಯಾಶೀಲ ಮನಸ್ಸು, ಪರಿಣಿತಿ, ಸೌಂದರ್ಯ, ಪ್ರಜ್ಞೆ ಮೊದಲಾದ ಅನೇಕ ಸಾಮರ್ಥ್ಯಗಳು ಇರುವುದರಿಂದ ಆತನೂ ಸಹ ಒಂದು ರೀತಿಯ ಸಂಪನ್ಮೂಲವೇ ಎನ್ನಬಹುದು. ಮಕ್ಕಳೇ, ಇದುವರೆಗೆ ನಾವು ಈ ನೈಸರ್ಗಿಕ ಸಂಪನ್ಮೂಲಗಳ ಎನ್ನುವಂತಹ ಪಾಠದ ಬಗ್ಗೆ ಇದುವರೆಗೆ ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂದ್ಕೊಂಡಿದ್ದೇನೆ. ಈ ಒಂದು ಪಾಠ ಮಕ್ಕಳೇ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ. ಬಾಯ್. ಥ್ಯಾಂಕ್ ಯು.